ಸ್ನೇಹಿತರೆ, ವೆಲ್ಕಮ್ ಟು ಕಾಂಟೆಂಟ್ ಸರ್ಕಲ್ ಕೆ. ತಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಥಂಬ್ನೇಲ್ ವಿನ್ಯಾಸಗೊಳಿಸುವ ಬಗ್ಗೆ, ಸುಲಭ ವಿಧಾನದಲ್ಲಿ ವಿನ್ಯಾಸಗೊಳಿಸುವ ಬಗ್ಗೆ ಒಂದು ಟ್ಯುಟೋರಿಯಲ್ ತಂದಿರುತ್ತೇನೆ. ನಿಮ್ಮ ವಿಡಿಯೋಗಳು ಹೆಚ್ಚು ಕ್ಲಿಕ್ ತರಲು ಒಂದು ಅಟ್ರಾಕ್ಟಿವ್ ಥಂಬ್ನೇಲ್ ಮಹತ್ವದ ಪಾತ್ರ ವಹಿಸುತ್ತದೆ. ನೀವು ಸುಲಭ ರೀತಿಯಲ್ಲಿ ಥಂಬ್ನೇಲ್ ಡಿಸೈನ್ ಮಾಡಲು ಕಲಿಯಬೇಕೆ? ನೀವು ಸರಿಯಾದ ಚಾನಲ್ಗೆ ಬಂದಿರುತ್ತೀರಿ. ಸರಿಯಾದ ವಿಡಿಯೋವನ್ನೇ ಆಯ್ಕೆ ಮಾಡಿಕೊಂಡಿರುತ್ತೀರಿ. ಈ ವಿಡಿಯೋದಲ್ಲಿ ನಿಮಗೆ ಗಮನ ಸೆಳೆಯುವ ಮತ್ತು ಪ್ರೇಕ್ಷಕರನ್ನು ಕ್ಲಿಕ್ಕಿಸಲು ಪ್ರೇರೇಪಿಸುವ ಮತ್ತು ಚಾನಲ್ ಬೆಳೆಯುವ ಥಂಬ್ನೇಲ್ ಡಿಸೈನ್ ಮಾಡುವ ಸರಳ ಮತ್ತು ಶಕ್ತಿಶಾಲಿ ಟಿಪ್ಸ್ ಕೊಡಲಿದ್ದೇನೆ. ಬನ್ನಿ ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಣ. ನೋಡಿ, ನೀವು ಈ ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಿಮಗೆ ಮಹತ್ವದ ಮಾಹಿತಿ ಮತ್ತು ಸುಲಭ ರೀತಿಯ ವಿನ್ಯಾಸ ಮಾಡುವ ತಂತ್ರವನ್ನು ಕಲಿಯಬೇಕೆಂದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿದಲ್ಲಿ ನಿಮಗೆ ಅರಿವಾಗುತ್ತದೆ. ಇದರಲ್ಲಿ ಯಾವ ರೀತಿಯಲ್ಲಿ ಥಂಬ್ನೇಲ್ ಸುಲಭವಾಗಿ ವಿನ್ಯಾಸಗೊಳಿಸಬಹುದು, ಡಿಸೈನ್ ಮಾಡಬಹುದು ಅನ್ನೋದನ್ನು ಹೇಳಿಕೊಡ್ತಾ ಇದ್ದೀನಿ. ಯಾವ ಆ್ಯಪನ್ನ ನಾವು ಯೂಸ್ ಮಾಡಿದರೆ ಒಳ್ಳೆಯ ಥಂಬ್ನೇಲ್ ಯೂಸ್ ಮಾಡ್ಬೋದು, ಯಾವುದು ಉಚಿತ ಆ್ಯಪು, ಮತ್ತೆ ಬಿಗಿನರ್ ಆಗಿ ನಾವು ಮಾಡುವ ಕೆಲಸವನ್ನು ಮತ್ತು ನಾವು ಎಕ್ಸ್ಪರ್ಟ್ ಆಗೋವರೆಗೆ ಈ ಆ್ಯಪ್ನಲ್ಲಿ ಮಾಡಬಹುದು. ಈ ಆ್ಯಪು ಕ್ಯಾನ್ವಾ ಆ್ಯಪು. ಇದು ಉಚಿತವಾಗಿ ನಿಮಗೆ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಮತ್ತು ಇದರಲ್ಲಿರುವ ಎಲ್ಲ ಟೂಲ್ಸ್ಗಳು ನಿಮಗೆ ಬಹಳ ಉಪಕಾರಿಯಾಗಿದ್ದಾವೆ. ನಾವು ಬಳಸುವ ಎಲ್ಲ ಟೂಲ್ಸ್ ಮತ್ತು ಆ್ಯಪ್ಗಳು ಇಲ್ಲಿ ನಿಮಗೆ ಉಚಿತವಾಗಿ ದೊರೆಯುತ್ತದೆ. ಆದುದರಿಂದ ಇದರ ಉಪಯೋಗ ಹೇಗೆ ಮಾಡಬೇಕು ಎನ್ನುವುದನ್ನು ತಿಳಿಯಲು ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, ನನ್ನ ಚಾನಲ್ನಲ್ಲಿ ಈ ಹಿಂದೆ ಗ್ರೋತ್ ಬಹಳ ಕಡಿಮೆ ಇತ್ತು. ಯಾಕಂದ್ರೆ ನನ್ನ ವ್ಯೂಸ್ಗಳು ಡೌನ್ ಆಗ್ತಾ ಇದ್ವು. ನನಗೆ ಯೂಟ್ಯೂಬ್ನಲ್ಲಿ ಸಜೆಷನ್ ಬಂತು, YT ಸ್ಟುಡಿಯೋದಲ್ಲಿ ಥಂಬ್ನೇಲ್ಗಳನ್ನ ವಿನ್ಯಾಸಗೊಳಿಸು ಅಂತ. ನಾನು ಅದಕ್ಕೆ ಯೂಟ್ಯೂಬ್ನಲ್ಲಿ ತಿಳಿಸಿರುವಂತೆ ನನ್ನ ಥಂಬ್ನೇಲ್ನ ರೀಡಿಸೈನ್ ಮಾಡಿ ಕೆಲವು ವಿಡಿಯೋಗಳಿಗೆ ಅದನ್ನ ಬಳಸಿದೆ. ತದನಂತರ ನನ್ನ ಚಾನಲ್ನಲ್ಲಿ ವ್ಯೂಸ್ಗಳು ಏರಿಕೆಯಾಗಲು ಶುರು ಆಯಿತು. ನೋಡಿ, ಮುಂದಕ್ಕೆ ಯಾವ ರೀತಿ ಡಿಸೈನ್ ಮಾಡುವುದು ಎಂಬುದನ್ನು ನಾವು ಕಲಿಯೋಣ. ನೋಡಿ, ಇಂತಹ ಒಂದು ಸುಂದರವಾದ ಥಂಬ್ನೇಲ್ಗಳನ್ನ ವಿನ್ಯಾಸಗೊಳಿಸುವುದು ಬಹಳ ಸುಲಭ ರೀತಿಯಲ್ಲಿ ಕ್ಯಾನ್ವಾ ಆ್ಯಪ್ನಿಂದ ನಾವು ಮಾಡಬಹುದು. ಅದು ಉಚಿತವಾಗಿ. ನೀವು ಪ್ರೋ ಆ್ಯಪ್ ತಗೊಂಡಲ್ಲಿ ಇನ್ನೂ ಸುಂದರವಾಗಿ ಇದನ್ನ ತಯಾರಿಸಬಹುದು. ನೋಡಿ, ಇದನ್ನ ಒಂದು ನಿಮಗೆ ಟೆಂಪ್ಲೇಟ್ಸ್ಗಳನ್ನು ಫ್ರೀಯಾಗಿ ಕ್ಯಾನ್ವಾದಲ್ಲಿ ದೊರೆಯುತ್ತದೆ. ಇದನ್ನು ನೀವು ಉಪಯೋಗಿಸಬಹುದು. ಇಲ್ಲವಾದಲ್ಲಿ ನಿಮಗೆ ಸ್ವಂತವಾಗಿ ನೀವು ಅದನ್ನ ತಯಾರಿಸಬೇಕು ಫ್ರಮ್ ಸ್ಕ್ರಾಚ್ ಅಂತ ಹೇಳಿದ್ರೆ ನೀವು ಅಲ್ಲಿ ಅದಕ್ಕೂ ಅವಕಾಶ ಇದೆ. ಬನ್ನಿ, ಇದನ್ನೆಲ್ಲ ಹೇಗೆ ಮಾಡಬಹುದು, ಹೊಸದನ್ನ ಹೇಗೆ ಮಾಡಬಹುದು, ಟೆಂಪ್ಲೇಟ್ನ ಹೇಗೆ ಬಳಸಬಹುದು ಅನ್ನೋದನ್ನ ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಯಪಡಿಸುತ್ತೇನೆ. ನಿಮಗೆ ನನ್ನ ಈ ವಿಡಿಯೋ ಥಂಬ್ನೇಲ್ ವಿನ್ಯಾಸಗೊಳಿಸುವ ಟ್ಯುಟೋರಿಯಲ್ ಬಗ್ಗೆ ಉಪಯೋಗ ಒಂದು ಕಂಡು ಬಂದಲ್ಲಿ ತಾವುಗಳು ನನ್ನ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನು ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ. ಮುಂದಕ್ಕೆ ಇದೇ ರೀತಿಯ ಹಲವಾರು ಟ್ಯುಟೋರಿಯಲ್ ವಿಡಿಯೋಗಳನ್ನು ನಾನು ತರಲಿದ್ದೇನೆ. ಕಮೆಂಟ್ ಮಾಡಿ ನನಗೆ ತಿಳಿಸಿ ಯಾವ ರೀತಿಯ ವಿಡಿಯೋಗಳು ತಮಗೆ ಅವಶ್ಯ ಎಂದು. ಸ್ನೇಹಿತರೆ, ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, ನಾನು ಈ ಮೊದಲು ನನ್ನ ವಿಡಿಯೋಗಳಿಗೆ ಥಂಬ್ನೇಲ್ಗಳನ್ನ ವಿನ್ಯಾಸಗೊಳಿಸ್ತಾ ಇದ್ದೆ. ಆದರೆ ಅದನ್ನು AI ಮುಖಾಂತರ ಮತ್ತು ಇತರ ಆ್ಯಪ್ಗಳನ್ನ ಬಳಸಿಕೊಂಡು ಮಾಡ್ತಾ ಇದ್ದೆ. ಯಾಕೋ ಅದು ಸುಂದರವಾಗಿ ಬರುತ್ತಿರಲಿಲ್ಲ. ಆಮೇಲೆ ನಾನು ಕ್ಯಾನ್ವಾ ಬಗ್ಗೆ ತಿಳಿದುಕೊಂಡೆ. ಕ್ಯಾನ್ವಾ ಆ್ಯಪ್ನಲ್ಲಿ ನಾನು ನನ್ನ ಕೆಲವು ವಿಡಿಯೋಗಳಿಗೆ ಸುಂದರ ಥಂಬ್ನೇಲ್ಗಳನ್ನು ವಿನ್ಯಾಸಿಸಿರುತ್ತೇನೆ. ಉದಾಹರಣೆಗಾಗಿ ನನ್ನ ಡ್ರೈವರ್ಲೆಸ್ ಕಾರ್ ಅನ್ನೋ ವಿಡಿಯೋವನ್ನು ತಾವುಗಳು ನೋಡಿ. ಅದು ನಾನು ಕ್ಯಾನ್ವಾ ಫ್ರೀ ಆ್ಯಪ್ನಿಂದ ಡಿಸೈನ್ ಮಾಡಿರುತ್ತೇನೆ. ಯಾಕೆ ಕ್ಯಾನ್ವಾ ಅಂತ ಇದ್ದೀನಿ ಅಂದರೆ, ಕ್ಯಾನ್ವಾ ಉಚಿತವಾಗಿದೆ. ತಾವುಗಳು ಯಾವುದೇ ಬ್ರೌಸರ್ನಲ್ಲಿ ಇದನ್ನು ಓಪನ್ ಮಾಡ್ಬೋದು, ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ನಿಂದ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲೂ, ಲ್ಯಾಪ್ಟಾಪ್ನಲ್ಲೋ ಅಥವಾ ಡೆಸ್ಕ್ಟಾಪ್ನಲ್ಲಿ ಯಾವುದರಲ್ಲೂ ಬೇಕಾದರೂ ಯೂಸ್ ಮಾಡಿಕೊಳ್ಳಿ. ಕ್ಯಾನ್ವಾದಲ್ಲಿ ಪೂರ್ವನಿಯೋಜಿತವಾಗಿ, ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಕ್ಲಿಕ್ ಮಾಡಿದರೆ ತಾವುಗಳು ಸೀದಾ ಕ್ಯಾನ್ವಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಬೋದು ಮತ್ತು ಅದನ್ನು ಉಪಯೋಗಿಸಬಹುದು. ಇಲ್ಲವಾದಲ್ಲಿ ಯಾವುದೇ ಬ್ರೌಸರ್ ಮೇಲೆ
ಕ್ಲಿಕ್ ಮಾಡಿ. ಕ್ಯಾನ್ವಾ ಅಂತ ಟೈಪ್ ಮಾಡಿ. ಕ್ಯಾನ್ವಾದ ಮೊದಲನೆಯ ವೆಬ್ಸೈಟನ್ನು ಓಪನ್ ಮಾಡಿ. ಈ ರೀತಿಯ ಇಂಟರ್ಫೇಸ್ ತಮಗೆ ಸಿಗುತ್ತೆ. ಇದರಲ್ಲಿ ತಾವು ಯೂಟ್ಯೂಬ್ ಥಂಬ್ನೇಲ್ ಅಂತ ಟೈಪ್ ಮಾಡಿ. ಯಾಕೆಂದರೆ ಕ್ಯಾನ್ವಾದಲ್ಲಿ ಯೂಟ್ಯೂಬ್ ಥಂಬ್ನೇಲ್ನ ಗಾತ್ರ ಮತ್ತು ವಿನ್ಯಾಸ ಇವುಗಳ ಬಗ್ಗೆ ಮೊದಲೇ ಪೂರ್ವನಿಯೋಜಿತವಾಗಿ ಮಾಡಲಾಗಿದೆ. ಯೂಟ್ಯೂಬ್ ಥಂಬ್ನೇಲು ಸಾಧಾರಣವಾಗಿ 1280 720 ಪಿಕ್ಸೆಲ್ 16:9 ಅನುಪಾತದಲ್ಲಿರ್ತದೆ. ಕನಿಷ್ಠ ಅಗಲ 640 ಪಿಕ್ಸೆಲ್ ಇರ್ತದೆ. ಫೈಲ್ ಗಾತ್ರ 2 MB ಒಳಗಡೆ ಇರ್ತದೆ. ಫೈಲ್ ಫಾರ್ಮೆಟ್ಟು JPG, PNG, BMP, GIF ಇರಬೇಕಾಗುತ್ತೆ. ನೋಡಿ, ಇಲ್ಲಿ ನಮ್ಮ ವಿಡಿಯೋದಲ್ಲಿ ತಮಗೆ ಕಾಣಿಸ್ತಾ ಇದೆ. ಇದು ಪೂರ್ವವಾಗಿ ನಿಯೋಜಿಸಿರುವ ಯೂಟ್ಯೂಬ್ ಥಂಬ್ನೇಲ್ಗಳ ವಿನ್ಯಾಸ. ತಾವುಗಳು ಇದನ್ನು ಬಳಸಿಕೊಳ್ಳಬಹುದು. ನೋಡಿ, ನೀವು ಯೂಟ್ಯೂಬ್ ಥಂಬ್ನೇಲ್ ಅಂತ ಸರ್ಚ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರ್ತದೆ. ಇದು ಎಲ್ಲ ಫ್ರೀ ಆಗಿರೋ ವರ್ಷನ್ನು. ತಾವುಗಳು ಇದನ್ನು ಯೂಸ್ ಮಾಡ್ಕೋಬಹುದು. ಆದರೆ ಇದರಲ್ಲಿ ಸ್ಟಾರ್ ಇರುವುದು ಪ್ರೋ ಅಂತ ಕ್ರೌನ್ ಇರುತ್ತೆ ಅದರಲ್ಲಿ. ಅದನ್ನು ತಾವು ಯೂಸ್ ಮಾಡೋಕ್ಕಾಗಲ್ಲ. ಇದು ಪೇಯ್ಡ್ ವರ್ಷನ್. ಈಗ ನಾವು ಉದಾಹರಣೆಗಾಗಿ ಒಂದು ಟ್ರಾವೆಲ್ ವ್ಲಾಗ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋಣ. ನೋಡಿ, ಕ್ಲಿಕ್ ಮಾಡಿದಾಗ ಹೀಗೆ ಬಂತು. ಈಗ ಇದನ್ನು ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ, ಈ ಟೆಂಪ್ಲೇಟ್ನ ಕಸ್ಟಮೈಸ್ ಮಾಡೋಣ. ನೋಡಿ, ಇದು ಇಲ್ಲಿಗೆ ಬರ್ತದೆ. ಇದರಲ್ಲಿ ಫೋಟೋಗಳಿದ್ದಾವೆ, ಟೆಕ್ಸ್ಟ್ ಬಾಕ್ಸ್ಗಳಿದ್ದಾವೆ, ಸಬ್ಸ್ಕ್ರೈಬ್ ಬಟನ್ ಇದ್ದಾವೆ. ನಿಮ್ಗೆ ಏನು ಬೇಕಾದರೂ ನೀವು ಮಾಡಿಫೈ ಮಾಡ್ಬೋದು. ನೋಡಿ, ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಆ್ಯಡ್ ಹೆಡ್ಡಿಂಗ್ ಅಂತ ಒಂದು ಬಟನ್ ಒತ್ತಿದರೆ ನೋಡಿ, ಅಲ್ಲಿ ಆ್ಯಡ್ ಹೆಡ್ಡಿಂಗ್ ಅಂತ ಬಂತು. ತಾವೇನು ಬೇಕೋ ಟೈಪ್ ಮಾಡ್ಕೋಬಹುದು. ನೋಡಿ, ಈ ರೀತಿ. ನೋಡಿ, ಇದನ್ನು ಬೇಕಾದರೆ ತಾವು ಡಿಲೀಟ್ ಮಾಡ್ಬೋದು. ನೋಡಿ, ಈ ಥರ. ಇನ್ನು ಫೋಟೋ ಬೇಕಾದರೆ ನೋಡಿ, ಡಿಲೀಟ್ ಮಾಡಬೇಕು. ಕ್ಲಿಕ್ ಮಾಡಿ, ಡಿಲೀಟ್ ಆಯ್ತು. ನೋಡಿ, ತಮ್ಮದೇ ಫೋಟೋ ಬೇಕಾದ್ರೆ ತಂದು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನೋಡಿ, ಈ ಥರ ಇದನ್ನು ನೀವು ಎಡಿಟ್ ಮಾಡಿ ತಮಗೆ ಬೇಕಾದಂಗೆ ಇದನ್ನು ಉಪಯೋಗಿಸ್ಕೋಬಹುದು. ಇದು ಸುಲಭವಾಗಿದೆ. ನೋಡಿದಿರಲ್ಲ, ಇದು ಫ್ರೀ ಟೆಂಪ್ಲೇಟು. ಯಾವ ರೀತಿ ಎಡಿಟ್ ಮಾಡ್ಬೋದು, ಯಾವ ರೀತಿ ಇದನ್ನು ಯೂಸ್ ಮಾಡ್ಬೋದು, ಇದನ್ನು ತಾವು ಬೇಕಾದರೆ ಶೇರ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಅಳವಡಿಸ್ಕೋಬೋದು. ಆದರೆ ನಾವು ಈಗ ಫ್ರೀ ಟೆಂಪ್ಲೇಟ್ಗಳನ್ನ ಯಾವ ಥರ ಮಾಡೋದು ಅಂತ ನೋಡಿದ್ವಿ. ಈಗ ನನ್ನದೇ ಆದಂಥ ಒಂದು ಟೆಂಪ್ಲೇಟ್ನ ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ ನಾವು. ಈಗ ಹೊಸದಾಗಿ ಒಂದು ವೈಟ್ ಕಲರ್ ಬಾಕ್ಸ್ ಬಂತು. ಈ ಬಾಕ್ಸ್ ಒಳಗಡೆ ನಾವು ಈಗ ಎಲಿಮೆಂಟ್ಸ್ ಅನ್ನು ತಂದು ಹಾಕ್ಬೇಕು. ನೋಡಿ, ಶೇಪ್ಸ್ ಅಲ್ಲಿ ಇರ್ತದೆ. ಆ ಶೇಪ್ನ ಇದು ಮಾಡಿದ ತಕ್ಷಣ ಈ ಶೇಪ್ನ ಅಲ್ಲಿಗೆ ತಂದು ಹಾಕಿ ನಿಮಗೆ ಆ ಟೆಂಪ್ಲೇಟ್ನಷ್ಟಕ್ಕೆ ಇದನ್ನು ಹೇಳ್ಕೊಡಿ. ಇದಕ್ಕೆ ಲೇಯರ್ ಅಂತಾರೆ. ನೋಡಿ, ಒಂದು ಲೇಯರ್ ಬಂತು. ಇದು ನೀವು ಕಲರ್ ಚೇಂಜ್ ಮಾಡ್ಕೋಬಹುದು. ನೋಡಿ, ನಿಮ್ಗೆ ಯಾವ ಕಲರ್ ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಗ್ರೇ ಕಲರ್ ಬೇಕು ಅಂತ ನನಗೆ ಅನಿಸ್ತು, ಗ್ರೇ ಕಲರ್ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ಬೇಕಾದರೆ ನೀವು ಆ್ಯಡ್ ಹೆಡ್ಡಿಂಗ್ ಅಂತ ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ನೋಡಿ, ಅದರ ಒಳಗಡೆ ನೀವು ಏನು ಹೆಡ್ಡಿಂಗ್ ಕೊಡ್ಬೇಕಂತಿದ್ದೀರೋ ಅದನ್ನು ಟೈಪ್ ಮಾಡಿ. ನೋಡಿ, ನಾನು ಗ್ರ್ಯಾಂಡ್ ಕ್ಯಾನಿಯನ್ ವಿಡಿಯೋ ಬಗ್ಗೆ ಒಂದು ಟೆಂಪ್ಲೇಟ್ ಮಾಡ್ತಾ ಇದ್ದೀನಿ. ಇದನ್ನು ಥಂಬ್ನೇಲ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ವಿಡಿಯೋ ರೆಡಿ ಇದೆ, ಅದಕ್ಕೋಸ್ಕರ ಒಂದು ಥಂಬ್ನೇಲ್ ಮಾಡಬೇಕು. ನೋಡಿ, ಗ್ರ್ಯಾಂಡ್ ಕ್ಯಾನಿಯನ್ ಅಂತ ನಾನು ಈಗ ಸದ್ಯಕ್ಕೆ ಹಾಕ್ಕೊಂಡಿದ್ದೀನಿ. ಇದರ ನೋಡಿ, ಇಲ್ಲಿ ತಂದು ಇಟ್ಟಿದ್ದೀನಿ ಅದನ್ನು. ಈಗ ನೋಡಿ, ಈಗ ಲೇಯರ್ ಆ್ಯಡ್ ಮಾಡಿದ್ದೀನಿ, ಟೆಕ್ಸ್ಟ್ ಬಾಕ್ಸ್ ಆ್ಯಡ್ ಮಾಡಿದ್ದೀನಿ. ಟೆಕ್ಸ್ಟ್ ಬಾಕ್ಸಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಬರೆದಿದ್ದೀನಿ.
ಕಲರ್ ಬೇಕಾದರೆ ಆಮೇಲೆ ಚೇಂಜ್ ಮಾಡೋಣ, ಯಾಕಂದರೆ ಬ್ಯಾಕ್ಗ್ರೌಂಡ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಅದನ್ನು ಚೇಂಜ್ ಮಾಡಿ ತೋರಿಸ್ತೀನಿ. ಇದೆಲ್ಲ ಎಡಿಟ್ ಮಾಡ್ಬೋದು. ನೋಡಿ, ಈಗ ನನಗೆ ಒಂದು ಗ್ರ್ಯಾಂಡ್ ಕ್ಯಾನಿಯನ್ದು ಫೋಟೋನ ಇಲ್ಲಿ ಆ್ಯಡ್ ಮಾಡಬೇಕು. ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ. ನನ್ನ ಇಮೇಜಸ್ಸಿಂದ ನನ್ನ ಹತ್ರ ಫೋಟೋ ಮೊದಲೇ ಇದೆ. ನೋಡಿ, ಅದನ್ನು ಅಲ್ಲಿಗೆ ಅಪ್ಲೋಡ್ ಮಾಡ್ತೀನಿ. ಕ್ಲಿಕ್ ಮಾಡ್ತೀನಿ. ನೋಡಿ, ಅಪ್ಲೋಡ್ ಫೈಲ್ಸಿಂದ ನೋಡಿ ಫೋಟೋನ ತಗೋತಾ ಇದ್ದೀನಿ ಗ್ರ್ಯಾಂಡ್ ಕ್ಯಾನಿಯನ್ದು. ನೋಡಿ, ಇದು JPG ಫಾರ್ಮ್ಯಾಟಲ್ಲಿದೆ. ನೋಡಿ, ಅಪ್ಲೋಡ್ ಆಗ್ತಾ ಇದೆ. ನೋಡಿ, ನಿಮಗೆ ಬ್ಲೂ ಕಲರ್ದು ಒಂದು ಲೈನ್ ಕಾಣಿಸ್ತಲ್ಲ, ನೋಡಿ ಬಂತು. ಇದನ್ನು ನಾವು ಇವಾಗ ಇಲ್ಲಿ ಕರೆಕ್ಟಾಗಿ ಅಳವಡಿಸ್ಕೋಬೇಕು ಲೈನಿಗೆ ಸರಿಯಾಗಿ. ಹೊಸದಾಗಿ ಮಾಡೋದಂದರೆ ನೋಡಿ ಈ ಥರ, ಇದನ್ನು ಈ ಥರ ಎಳೆದು ನೋಡಿ ಈಗ ಇದು ಲೈನಿಗೆ ಸರಿಯಾಗಿ ಕೂತ್ಕೊಂತು. ಆಯಿತಾ? ಈಗ ನೀವು ಇದರದ್ದು ಬ್ಯಾಕ್ಗ್ರೌಂಡಿಗೆ ಸರಿಯಾಗಿ ಕಲರ್ ಯಾವುದು ಹಾಕೋದು ಅಂತ ನೋಡೋಣ. ನೋಡಿ, ಈಗ ಫಾಂಟ್ ಕಲರ್ ಚೇಂಜ್ ಮಾಡಬೇಕಲ್ಲ, ಇದೆಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಯೆಲ್ಲೋಯಿಶ್ ಕಲರ್, ಜಾಸ್ತಿ ಡಾರ್ಕ್ದು ಯೂಸ್ ಮಾಡೋಣ ಅಂತ. ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ಓಕೆ. ಆಮೇಲೆ ಬೇಕಾದ್ರೆ ನೋಡೋಣ, ಕಲರ್ ಚೇಂಜ್ ಮಾಡ್ಕೋಬೋದು ಫುಲ್ ಆದಮೇಲೆ. ನೋಡಿ, ನನ್ನ ಟೆಂಪ್ಲೇಟು ರೆಡಿ ಆಗ್ತಾ ಇದೆ. ನೀವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ನಿಮಗೆ ಇನ್ನೂ ಹೆಚ್ಚಿನ ಎಫೆಕ್ಟ್ ಕ್ಯಾನ್ವಾದಲ್ಲಿ ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡಿ. ನೋಡಿ, ಈಗ ನಾನು ಇದಕ್ಕೆ ಒಂದು ಇಮೇಜ್ ಅಪ್ಲೋಡ್ ಮಾಡಬೇಕು ನಮ್ಮ ಟೆಂಪ್ಲೇಟ್ಗೆ. ನೋಡಿ, ಈ ನನ್ನ ಲೋಗೋನ ನಾನು ಇವಾಗ ತಗೋತಾ ಇದ್ದೀನಿ. ನೋಡಿ, ಲೋಗೋನ ಚಿಕ್ಕದು ಮಾಡೋದು ಹೇಗೆ, ಯಾವ ಥರ ಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಕಾರ್ನರಲ್ಲಿ ಪ್ಲೇಸ್ ಮಾಡ್ತೇನೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು. ನೋಡಿ, ನನಗೆ ಇಲ್ಲಿ ಸರಿ ಕಾಣಿಸ್ತಾ ಇದೆ, ಅದಕ್ಕೆ ನಾನು ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ಯೂಟ್ಯೂಬ್ದೊಂದು ಸಬ್ಸ್ಕ್ರೈಬ್ ಬಟನ್ ನಾನು ಅಲ್ಲಿಗೆ ಅದ್ರ ಮೇಲೆ ಲೋಗೋ ಮೇಲೆ ಹಾಕಬೇಕು. ನೋಡಿ, ಈಗ ಈ ಇಮೇಜ್ ತಗೊಂಡೆ, ಬಟ್ ಇದರಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದುಬಿಟ್ಟು ಇದು ಇಷ್ಟೊಂದು ದೊಡ್ಡದಾಗಿದೆ, ಮತ್ತು ಈ ಥರ ಅಪ್ಲೋಡ್ ಮಾಡಿದ್ರೆ ಇದು ಅಸಹ್ಯ ಕಾಣಿಸ್ತದೆ. ಅದಕ್ಕೋಸ್ಕರ ಇದರ ಬ್ಯಾಕ್ಗ್ರೌಂಡ್ ತೆಗಿಬೇಕು. ನಾನೇನು ಮಾಡ್ತೀನಿ, ಈಗ ರಿಮೂವ್ BGಗೆ ಹೋಗ್ತೀನಿ. ಕ್ಯಾನ್ವಾ ಪ್ರೋ ಇದ್ದರೆ ನಿಮಗೆ ಅದರಲ್ಲೇ ಆಪ್ಷನ್ ಇದೆ ಬ್ಯಾಕ್ಗ್ರೌಂಡ್ ತೆಗೆಯೋದು. ಬಟ್ ನಾನಿಲ್ಲಿ ರಿಮೂವ್ BGಗೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ನಾನು ಈಗ ಇದನ್ನ ಇಮೇಜ್ನ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಇಮೇಜ್ನ ಅಪ್ಲೋಡ್ ಮಾಡಿದರೆ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನೋಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿಬಿಟ್ಟು ಬರೀ ವೈಟ್ ಬ್ಯಾಕ್ಗ್ರೌಂಡು ಇದೆ ಇನ್ನೂ. ಬಟ್ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮ್ಯಾಜಿಕ್ ಇರೇಸರ್ನ ಯೂಸ್ ಮಾಡ್ತೀನಿ. ನೋಡಿ, ಅಲ್ಲೇ ಒಂದು ಮ್ಯಾಜಿಕ್ ಇರೇಸರ್ ಅಂತ ಇದೆ, ಅದರಿಂದ ನೋಡಿ ನಾನು ನೋಡಿ ಈ ಬೆಲ್ಲು ಮತ್ತು ಇದನ್ನು ಆ ಕಡೆ ಇರೋದನ್ನು ತೆಗಿತಾ ಇದ್ದೀನಿ, ಯಾಕಂದರೆ ನನಗೆ ಅದು ಬೇಡ. ನೋಡಿ, ಇದನ್ನೆಲ್ಲ ನಾನು ಈ ಥರ ಮ್ಯಾಜಿಕ್ ಇರೇಸರಿಂದ ತೆಗಿತಾ ಇದ್ದೀನಿ. ನನಗೆ ಇಷ್ಟು ಇದು ಬೇಡ. ಇಲ್ಲ, ನಿಮಗೆ ಬರೀ ಸಬ್ಸ್ಕ್ರೈಬ್ ಬಟನ್ ಸಿಕ್ಕಿದರೆ ನೀವು ಅದನ್ನೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ನನಗೆ ಅದು ಸಿಕ್ಕಿಲ್ಲ, ನಾನು ಇದನ್ನು ಮಾಡ್ತಾ ಇದ್ದೀನಿ. ನೋಡಿ, ಈಗ ಹೋಯ್ತಾ? ನೋಡಿ, ನನಗೆ ಇದನ್ನು ತೆಗಿಬೇಕು. ನೋಡಿ, ಈಗ ಅಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಉಳಿದಿದ್ರೆ ಅದನ್ನು ಬ್ಯಾಕ್ಗ್ರೌಂಡ್ ಎಲ್ಲ ತೆಗೆದಿದ್ದಾಯಿತು. ಈಗ ಇದನ್ನು ನಾನು ಸೇವ್ ಮಾಡ್ತಾ ಇದ್ದೀನಿ. ಈಗ ಸೇವ್ ಮಾಡಿ ಇದನ್ನು ಆ ಸೇವ್ ಮಾಡಿರೋ ಇಮೇಜನ್ನ ನಾನು ಇವಾಗ ಅಪ್ಲೋಡ್ ಮಾಡಿ ಇದರಿಂದ ನನ್ನ ಸೇವ್ಡ್ ಇದರಿಂದ ಇದಕ್ಕೆ ಟೆಂಪ್ಲೇಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಬಂತು. ಇದನ್ನು ಈಗ ನಾನು ನನ್ನ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಟೆಂಪ್ಲೇಟಿಗೆ ಹೋಗುತ್ತದೆ. ನೋಡಿ, ಇಲ್ಲಿಗೆ ನಾನು ಈ ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು ಇದನ್ನು. ನೋಡಿ, ಈಗ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ತಂದೆ. ನಾನು ಇವಾಗ ಇನ್ನೊಂದು ಇಮೇಜ್ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ನನ್ನ ಇಮೇಜ್ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ನೋಡಿ, ಈ ಫೋಟೋನ ತಂದು ಈಗ ಆ ಟೆಂಪ್ಲೇಟಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ, ಇವಾಗ ಈ ಫೋಟೋ ಚೂಸ್ ಮಾಡಿದೆ. ನೋಡಿ, ಇಲ್ಲಿಗೆ ಬಂತು. ಇಲ್ಲಿಂದ ಅದನ್ನು ನಾನಿವಾಗ ಟೆಂಪ್ಲೇಟಿಗೆ ಕ್ಲಿಕ್ ಮಾಡ್ತೀನಿ. ನೋಡಿ, ಅಲ್ಲಿಗೆ ಬಂತು. ಬಟ್ ಇದು ನನಗೆ ಸರಿ ಕಾಣ್ತಾ ಇಲ್ಲ. ಇದನ್ನು ಪುನಃ ಇವಾಗ ನಾನು ತೊಗೊಂಡು ಹೋಗ್ಬಿಟ್ಟು ಡಿಲೀಟ್ ಮಾಡ್ತೀನಿ. ಈಗ ಇದನ್ನು ರಿಮೂವ್ BGಗೆ ಹೋಗ್ಬಿಟ್ಟು ರಿಮೂವ್.bgಗೆ ಹೋಗ್ಬಿಟ್ಟು
ನೋಡಿ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತೀನಿ. ಇವಾಗ ನೋಡಿ ಬ್ಯಾಕ್ಗ್ರೌಂಡ್ ಹೋಯ್ತು. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ಕೋತೀನಿ. ಇದು ನೀವು JPG ಫಾರ್ಮ್ಯಾಟ್ ಅಲ್ಲಿ ಇರೋದನ್ನ ಮಾತ್ರ ಇಲ್ಲಿ ನೀವು BG ರಿಮೂವ್ ಮಾಡ್ಬೋದು. ಇಲ್ಲ ಅಂದ್ರೆ ಕನ್ವರ್ಷನ್ಗೆ ಹೋಗ್ಬೇಕಾಗತ್ತೆ. ನೋಡಿ ಇವಾಗ ನಾನು ಈ ಫೋಟೋನ ಇಲ್ಲಿಗೆ ನನ್ನ ಟೆಂಪ್ಲೇಟ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಕ್ಲಿಕ್ ಕೊಟ್ಟ ತಕ್ಷಣ ಅದು ಟೆಂಪ್ಲೇಟ್ ಅಲ್ಲಿ ಪ್ರೆಸೆಂಟ್ ಆಗುತ್ತೆ. ಟೆಂಪ್ಲೇಟ್ ಅಲ್ಲಿ ನೋಡಿ ನೀವು ಯಾವ ಸಲ ದೊಡ್ಡದು ಚಿಕ್ಕದು ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ನಾನು ಇವಾಗ. ಓಕೆನಾ? ಈಗ ನೋಡಿ ಈ ಥಂಬ್ನೇಲ್ ಡಿಸೈನ್ ಮಾಡೋದ್ರಲ್ಲಿ ಮನುಷ್ಯನ್ ನಿಲ್ಸಿರೋದೊಂದು ಕಾಲಿನ ಪೊಸಿಷನ್ ಸರಿ ಇಲ್ಲ. ಅದನ್ನ ಹೈಡ್ ಮಾಡಬೇಕು. ಅದಕ್ಕೆ ನಾನಿವಾಗ ಒಂದು ಗೂಗಲಿಂದ ಇಮೇಜ್ ಡೌನ್ ಮಾಡಬೇಕು. ಬ್ರೌಸರ್ ಓಪನ್ ಮಾಡಿದೆ, ಗೂಗಲ್ ಇಮೇಜಿಗೆ ಹೋದೆ. ಸೊ ಅದು ಒಂದು ಡೆಸರ್ಟ್ ಪ್ಲೇಸ್ ಆಗಿರೋದ್ರಿಂದ ಒಂಥರ ಡೆಸರ್ಟ್ ಅಲ್ಲಿ ಯಾವ ಥರದ್ದು ಇದನ್ನ ಹಾಕ್ಬೋದು ಲ್ಯಾಂಡ್ಗೆ ಅಂತ ಹುಡುಕ್ತಾ ಇದ್ದೀನಿ. ಡೆಸರ್ಟ್ ಗ್ರಾಸ್. ಓಕೆ, ಒಂದು ಡೆಸರ್ಟ್ ಗ್ರಾಸನ್ನು ತಗೊಂಡು ನೋಡಿ ಈಗ ತಗೊಂಡೆ. ಇದು JPG ಇಲ್ಲ ಇಮೇಜು, ಆದರೂ ಡೌನ್ಲೋಡ್ ಮಾಡಿ ನೋಡೋಣ. ಡೌನ್ಲೋಡ್ ಆಯಿತು, ಸೇವ್ ಮಾಡ್ತೀನಿ. ಸೇವ್ ಆಯಿತು. ಈಗ ಇದು JPGನಲ್ಲಿಲ್ಲ, ನನಗೆ ಅಲ್ಲಿ ಬ್ಯಾಕ್ಗ್ರೌಂಡ್ ತೆಗಿಬೇಕು. ಬ್ಯಾಕ್ಗ್ರೌಂಡ್ ತೆಗಿಬೇಕಂದ್ರೆ ನಾನಿವಾಗ ಬ್ರೌಸರ್ ಓಪನ್ ಮಾಡಿ ILOVE.IMGಗೆ ಹೋಗ್ಬಿಟ್ಟು ಅಲ್ಲಿ ಈ ಇಮೇಜ್ನ ಅಪ್ಲೋಡ್ ಮಾಡ್ತೀನಿ, JPGಗೆ ಕನ್ವರ್ಟ್ ಮಾಡೋದಕ್ಕೋಸ್ಕರ. ಸಪೋಸ್ ನಿಮ್ಮ ಹತ್ರ JPG ಇಮೇಜ್ ಇದ್ರೆ ಡೈರೆಕ್ಟ್ ಬ್ಯಾಕ್ಗ್ರೌಂಡ್ ತೆಗಿಬೋದು. ಇದು JPGಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಇಮೇಜ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಲೋಡ್ ಮಾಡಿದೆ, ಇದು ಕನ್ವರ್ಟ್ ಆಗುತ್ತೆ. ಈಗ ಕನ್ವರ್ಟೆಡ್ JPG ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡ್ತೀನಿ. ಒಂದು ಫೋಲ್ಡ್ರಲ್ಲಿ ಸೇವ್ ಮಾಡಿಕೊಂಡೆ. ನೋಡಿ ಸೇವ್ ಆಯ್ತಲ್ಲ. ಈಗ ಈ ಇಮೇಜಿನ ತಗೊಂಡೋಗಿ ನನ್ನ ಥಂಬ್ನೇಲಲ್ಲಿ ಆ ಪರ್ಸನ್ ಸ್ಟ್ಯಾಂಡ್ ಆಗಿರೋ ಕಡೆ ಅದನ್ನು ಹಾಕಬೇಕು. ನೋಡಿ ಈಗ ಅದರ ಬ್ಯಾಕ್ಗ್ರೌಂಡ್ ತೆಗಿಬೇಕು. ಬ್ಯಾಕ್ಗ್ರೌಂಡ್ ತೆಗಿತಾ ಇದ್ದೀನಿ. JPG ಕನ್ವರ್ಟ್ ಆದಮೇಲೆ ಬ್ಯಾಕ್ಗ್ರೌಂಡ್ ರಿಮೂವ್ BGಗೆ ಹೋಗ್ಬಿಟ್ಟು ನೋಡಿ ಈಗ ಇಮೇಜ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಬ್ಯಾಕ್ಗ್ರೌಂಡು ಹೋಗ್ತಾ ಇದೆ, ಹೋಯ್ತು, ಬ್ಯಾಕ್ಗ್ರೌಂಡ್ ಹೋಯ್ತು. ಇದನ್ನು ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಮಾಡಿ ಸೇವ್ ಮಾಡ್ತೀನಿ. ಸೇವ್ ಮಾಡಿರೋ ಇಮೇಜ್ನ ಇವಾಗ ನೋಡಿ ಆ ಪರ್ಸನ್ ನಿಂತಿರೋ ಆ ಸ್ಟ್ಯಾಂಡಿಂಗ್ ಪೊಸಿಷನ್ ಸರಿ ಇಲ್ಲ. ಈಗ ಬ್ಯಾಕ್ಗ್ರೌಂಡ್ ಇಮೇಜ್ ತೆಗೆದಿರೋ ಇಮೇಜ್ ಇದೆಯಲ್ಲ ಅದನ್ನು ತಗೊಂಬಂದ್ಬಿಟ್ಟು ಈಗ ಕಾಲ್ ಹತ್ರ ನಾನು ಪ್ಲೇಸ್ ಮಾಡ್ತೀನಿ. ನೋಡಿ ಇದನ್ನು ಹೇಗೆ ಬೇಕೋ ಅಷ್ಟು ಚಿಕ್ಕದು ದೊಡ್ಡದು ಮಾಡ್ಬೋದು. ನೋಡಿ ಈಗ ಆ ನಿಂತಿರೋ ಇದನ್ನು ಹೈಡ್ ಮಾಡ್ತಾ ಇದ್ದೀನಿ. ಆ ಪೊಸಿಷನ್ ಸರಿ ಇರಲಿಲ್ಲ, ಅದನ್ನು ಹೈಡ್ ಮಾಡಿಬಿಟ್ಟು ಈಗ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಇದು ನಿಮಗೆ ಬೇಕಾದರೆ ಇದನ್ನು ಬ್ಯಾಕು ಫ್ರಂಟು ಮಾಡ್ಬೋದು. ನೋಡಿ ನನಗೆ ಫ್ರಂಟ್ ಬೇಕಾಗಿದೆ, ಆ ಇಮೇಜ್ ಫ್ರಂಟಲ್ಲಿದೆ. ನೋಡಿ ಈಗ ಬ್ಯಾಕ್ ಮಾಡಬೇಕಂದ್ರೆ ಬ್ಯಾಕ್ ಬಟನ್ ನೋಡಿ ಒತ್ತಿದೆ, ನೋಡಿ ಬ್ಯಾಕ್ ಹೋಯ್ತು, ಪರ್ಸನ್ ನಿಂತಿರೋ ಬ್ಯಾಕ್ ಸೈಡ್ ಹೋಯ್ತು ನೋಡಿ ಹುಲ್ಲು. ಈಗ ಫ್ರಂಟ್ಗೆ ಬಂತು, ಫ್ರಂಟು ಮಾಡಿದೆ. ಈಗ ನೋಡಿ ಪೊಸಿಷನ್ಗೆ ಹೋಗ್ತೀನಿ. ಪೊಸಿಷನಲ್ಲಿ ಅದು ನೋಡಿ ಪೊಸಿಷನಿಂಗ್ ಆಯಿತು. ನೋಡಿ ಈಗ ನಾನಲ್ಲಿ ವರ್ಡ್ಸಲ್ಲಿ ನಂದು ಟೈಟಲ್ ಹಾಕಿದ್ದೀನಿ ಥಂಬ್ನೇಲ್ದು. ಅದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಅದು ಸ್ವಲ್ಪ ಅಲ್ಲಿ ಗ್ರ್ಯಾಂಡ್ ಅನ್ನೋದು ಮತ್ತು ಆಫ್ ಗ್ರ್ಯಾಂಡ್ ಅನ್ನೋದು ಎಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಏನು ಮಾಡೋಣ ಅಂದರೆ ಒಂದು ಬ್ಯಾಕ್ಗ್ರೌಂಡ್ ಕೊಡೋಣ, ಸ್ವಲ್ಪ ಡಾರ್ಕ್ ಆಗಿ ಕಾಣಲಿಕ್ಕೆ. ನೋಡಿ ಈಗ ಬ್ಯಾಕ್ಗ್ರೌಂಡ್ದು ಇಮೇಜ್ ತೊಗೊಂಬಂದೆ ನಾನು ಅಲ್ಲಿಗೆ. ನೋಡಿ ಅದನ್ನು ಅಲ್ಲಿಗೆ ಸ್ಪ್ರೆಡ್ ಮಾಡ್ತೀನಿ. ಇವಾಗ ನೋಡಿ ಇದನ್ನು ಯಾವ ಥರ ಎಲಿಮೆಂಟ್ಸಿಗೆ ಹೋಗಿ ನಾನೀಗ ಬಾಕ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಆ ಇನ್ಸರ್ಟ್ ಮಾಡಿರೋ ಬಾಕ್ಸ್ನ ನಿಮಗೆ ಹೇಗೆ ಬೇಕಾದರೂ ಸ್ಪ್ರೆಡ್ ಮಾಡ್ಕೋಬೋದು. ನೋಡಿ ಅದನ್ನು ನಾನೀಗ ಸ್ಪ್ರೆಡ್ ಮಾಡಿದ್ನಲ್ಲ, ಬಟ್ ಇದು ತುಂಬ ಡಾರ್ಕ್ ಆಗಿ ಬ್ಯಾಕ್ ಸೈಡಲ್ಲಿರೋ ವ್ಯೂ ಇದೆಯಲ್ಲ ಅದು ಬ್ಲಾಕ್ ಆಗಿಬಿಟ್ಟಿದೆ. ಸೊ ಇದನ್ನ ಏನು ಮಾಡಬೇಕು ಇವಾಗ, ನನಗೆ ಆ ವ್ಯೂ ಬೇಕು, ಇದು ಸ್ವಲ್ಪ ಈ ಥರನೇ ಕಾಣಬೇಕು. ಅದಕ್ಕೇನು ಮಾಡೋಣ ಅಂದರೆ ಇದರಲ್ಲೊಂದು ಟ್ರಾನ್ಸ್ಪರೆನ್ಸಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನಾವು ಸ್ವಲ್ಪ ಯೂಸ್ ಮಾಡೋಣ. ನೋಡಿ ಟ್ರಾನ್ಸ್ಪರೆನ್ಸಿ ಇವಾಗ 100 ಇದ್ದಿದ್ದನ್ನು ನಾವು ಸ್ವಲ್ಪ ಕಡಿಮೆ ಮಾಡೋಣ. ನೋಡಿ 54ಗೆ ಬಂದರೆ ಸ್ವಲ್ಪ ಬ್ಯಾಕ್ ಸೈಡ್ ವ್ಯೂ ಕಾಣಿಸ್ತೆ. ಇದು ಲೆಟರ್ಸು ಚೆನ್ನಾಗಿ ಕಾಣಿಸ್ತೆ. ನೋಡಿ ಗ್ರ್ಯಾಂಡ್ ಅನ್ನೋದು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ.
ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಇದು ನಾನು ನಿಮ್ಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇರೋದು. ನೋಡಿ ಈಗ ಹಿಂದ್ಗಡೆ ವ್ಯೂ ಕಾಣಿಸ್ತಾ ಇದೆ, ಟ್ರಾನ್ಸ್ಪರೆಂಟ್ ಆಯ್ತು ಅದು ಬ್ಯಾಕ್ಗ್ರೌಂಡು, ಬಟ್ ಸಮ್ ಡಾರ್ಕ್ನೆಸ್ ಇದೆ ಅದರಲ್ಲಿ. ನಿಮಗೆ ಇದನ್ನ ಲೆಟರ್ಸ್ ಸರಿಯಾಗಿ ಕಾಣಿಸೋ ಥರ ಮಾಡ್ತಾ ಇದೆ. ಈ ಥರ ಇದನ್ನ ಡಿಸೈನ್ ಮಾಡ್ಕೋಬೇಕು. ನೋಡಿ ಈಗ ಇಲ್ಲಿ ನನಗೆ ಫೋಟೋ ಇಮೇಜ್ ನಂದು ಅದು ಸರಿಯಾಗಿ ಇದೆ ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಅದನ್ನು ಡಿಲೀಟ್ ಮಾಡ್ತೀನಿ. ನಾನು ಗೂಗಲ್ ಇಮೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಟ್ರೆಕ್ ಮಾಡೋರ ಫೋಟೋನ ಸರ್ಚ್ ಮಾಡ್ತೀನಿ. ನೋಡಿ ಈಗ ನಾನು ಟ್ರೆಕ್ ಮಾಡೋರ್ದು ಇದು ನಾನು ತಗೋತೀನಿ. ಇದನ್ನು ತಗೊಂಡು ಇದು ಈಗ ನನಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕು. ಜೆ ಪಿ ಜಿನಲ್ಲಿ ಇದೆಯಾ ನೋಡ್ತೀನಿ, ಫಸ್ಟ್ ಸೇವ್ ಮಾಡ್ಕೋತೀನಿ. ಈಗ ಇದು ಥ್ಯಾಂಕ್ ಗಾಡ್ ಜೆ ಪಿ ಜಿನಲ್ಲೇ ಇದೆ. ಇದನ್ನು ಡೈರೆಕ್ಟ್ ನಾನಿವಾಗ ರಿಮೂವ್ ಬಿ ಜಿ ಓಪನ್ ಮಾಡ್ಕೋತೀನಿ. ರಿಮೂವ್ ಬಿ ಜಿ ಓಪನ್ ಮಾಡ್ಕೊಂಡು ಇದನ್ನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಅಪ್ಲೋಡ್ ಮಾಡಿದೆ. ಈಗ ನೋಡಿ ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಕೊಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ ಇವಾಗ. ಬ್ಯಾಕ್ಗ್ರೌಂಡ್ ರಿಮೂವ್ ಆಯ್ತು ನೋಡಿ. ಇದನ್ನು ನಾನಿವಾಗ ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ನಾನು ಮಾಡ್ತಾ ಇರೋ ಥಂಬ್ನೇಲ್ಗೆ ಈಗ ಅಪ್ಲೋಡ್ ಮಾಡ್ತೀನಿ. ನೋಡಿ ಇವಾಗ ನೋಡಿ ಇಲ್ಲಿ ಬಂದ್ಬಿಟ್ಟು ನೋಡಿ ಅಪ್ಲೋಡ್ ಅಂತ ಇದೆ, ಅಲ್ಲಿ ಅಪ್ಲೋಡ್ ಓದ್ತಿದೆ. ನೋಡಿ ಈಗ ಇಮೇಜ್ ನೋಡಿ ಇವಾಗ ಈ ಇಮೇಜನ್ನು ಇವಾಗ ಅಪ್ಲೋಡ್ ಮಾಡ್ಬೇಕು ನಾನು ಇವಾಗ. ನೋಡಿ ಅಲ್ಲಿ ಬ್ಯಾಕ್ಗ್ರೌಂಡ್ ತೆಗೆದಿರೋದನ್ನು ಅಪ್ಲೋಡ್ ಮಾಡಿದೆ. ನೋಡಿ ಬಂತಿಲ್ಲಿ. ಇದನ್ನು ಕ್ಲಿಕ್ ಮಾಡಿದರೆ ನನ್ನ ಥಂಬ್ನೇಲಿಗೆ ಹೋಗುತ್ತದು. ನೋಡಿ ಥಂಬ್ನೇಲಿಗೆ ಬಂತು. ನಾನು ಆ ಹುಲ್ಲು ಎಲ್ಲಿ ಹಾಕಿದ್ದೀನಿ ನೋಡಿ, ಅದಕ್ಕೆ ಸ್ವಲ್ಪ ಆಚೆ ಕಡೆ ಹಾಕ್ಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ತೀನಿ. ನೋಡಿ ಈಗ ನೋಡಿ ಇದು ಇಮೇಜ್ ಇದು ಸರಿ ಇಲ್ಲ, ಸ್ಟ್ಯಾಂಡಿಂಗ್ ಪೊಸಿಷನ್. ಅಲ್ಲಿ ಹುಲ್ಲು ಕವರ್ ಮಾಡ್ತೀನಿ ನಾನು ಇವಾಗ ತಗೊಂಡೋಗಿ. ನೋಡಿ ಇದು ನೋಡಿ ಇದು ನಿಮಗೆ ಬ್ಯೂಟಿಫುಲ್ ಆಗಿ ಇವಾಗ ಒಂಥರ ಕವರ್ ಆಯ್ತು. ನೋಡಿ ನೋಡಿ ಅದನ್ನು ಪೊಸಿಷನ್ ಮಾಡ್ಬೇಕು ನೀವು. ಈಗ ತಗೊಂಡು ಹೋದ್ಮೇಲೆ ಅದನ್ನು ಅಲ್ಲಿ ಪೊಸಿಷನ್ ಮಾಡಿದ್ದು ನೋಡಿ. ಪೊಸಿಷನ್ ಬಟನ್ ಒತ್ತಿದ್ರೆ ಅಲ್ಲಿ ಪೊಸಿಷನ್ ಆಗುತ್ತೆ. ಓಕೆನಾ? ನೋಡಿ ಈಗ ಐ ಥಿಂಕ್ ಇಟ್ ಈಸ್ ಸಮ್ ವಾಟ್ ಬೆಟರ್. ಚೆಂದ ಕಾಣಿಸ್ತಾ ಇದೆ ಇವಾಗ. ಆ ಇಮೇಜ್ಗಿಂತಲೂ ಈ ಇಮೇಜ್ ಸುಂದರವಾಗಿದೆ. ಓಕೆ, ಐ ಲೈಕ್ಡ್ ಇಟ್. ಈಗ ನೋಡಿ ನಾನು ಫೋಟೋ ಇಮೇಜ್ ಹಾಕಿದ್ದೀನಲ್ಲ, ಅದು ಸ್ವಲ್ಪ ನನಗೆ ಗ್ಲೋ ಮಾಡೋಣ ಮತ್ತು ಅದಕ್ಕೆ ಸ್ವಲ್ಪ ಎಫೆಕ್ಟ್ಸ್ ಕೊಡೋಣ ಅಂತ ಇದೆ. ಅದಕ್ಕೆ ನಾನು ಇವಾಗ ಅದಕ್ಕೆ ಗ್ಲೋ ಎಫೆಕ್ಟ್ ಮತ್ತು ಶ್ಯಾಡೋ ಎಫೆಕ್ಟ್ ಕೊಡೋಣ ಅಂತ ಈಗ ನೋಡಿ ಈಗ ಎಡಿಟ್ಗೆ ಹೋಗ್ತಾ ಇದ್ದೀನಿ. ಎಡಿಟ್ಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಫಸ್ಟ್ ನನಗೆ ಮ್ಯಾಜಿಕ್ ಸ್ಟುಡಿಯೋ ಅಂತ ತೋರಿಸ್ತಾ ಇದೆ. ಮ್ಯಾಜಿಕ್ ಸ್ಟುಡಿಯೋ ಅಲ್ಲಿರೋದೆಲ್ಲ ಅದು ಪ್ರೋ ವರ್ಷನ್ ಅಂದರೆ ಅದು ಇಯರ್ಲಿ 4000 ರುಪೀಸನ್ನು ಕೊಡಬೇಕು. ಬಟ್ ಇಟ್ ಇಸ್ ವರ್ತ್. ಬಟ್ ನಮ್ಮಂಥ ಬಿಗಿನರ್ಸಿಗೆ ನನಗೇನೋ ಅಷ್ಟೊಂದು ಅದು ಬೇಡ ಅಂತ ಕಾಣಿಸ್ತದೆ. ಅಲ್ಲಿ ನೋಡಿ ಬಿ ಜಿ ರಿಮೂವರು, ಮ್ಯಾಜಿಕ್ ಎರೇಸರು ಮತ್ತು ಮ್ಯಾಜಿಕ್ ಗ್ರ್ಯಾಬು, ಏನೇನೋ ಫೀಚರ್ಸ್ ಇದೆ ಅಲ್ಲಿ. ಭಾಳ ಒಳ್ಳೊಳ್ಳೆ ಫೀಚರ್ಸ್ ಇದ್ದಾವೆ. ಬಟ್ ಅದು ಬಿಗಿನರ್ಸ್ ಯೂಸ್ ಮಾಡೋರು ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಫ್ರೀ ವರ್ಷನ್ಸೇ ಜಾಸ್ತಿ ಇರೋವಾಗ ನಮಗೆ ಬಿಗಿನರ್ಸಿಗೆ ಈ ಥರದ್ದು ಸಾಕಾಗುತ್ತೆ. ನೋಡಿ ನಾನಿವಾಗ ಇನ್ಸ್ಟಾಗ್ರಾಮಲ್ಲಿ ಇರೋ ಥರನೇ ಇಮೇಜ್ಗೆ ಫಿಲ್ಟರ್ಸ್ ಯೂಸ್ ಮಾಡ್ತೀನಿ. ಆತ ಸ್ಟಾರ್ಟ್ ಕೊಡ್ಕೋತ ನೋಡಿ ನನಗೆ ಇಮೇಜ್ಗೆ ಸಮ್ ಫಿಲ್ಟರ್ಸ್ ಯೂಸ್ ಮಾಡಿ ಅದನ್ನು ಸ್ವಲ್ಪ ಇನ್ನೂ ಚಂದ ಮಾಡೋಣ ಅಂತ. ನೋಡಿ ಇನ್ಸ್ಟಾಗ್ರಾಮಲ್ಲಿ ಇರೋ ಥರ ಇಲ್ಲೂ ಫಿಲ್ಟರ್ಸ್ ಇದ್ದಾವೆ. ನೋಡಿ ನಾನು ಇದರಲ್ಲಿ ಭಾಳಷ್ಟು ಫಿಲ್ಟರ್ಸ್ ಇದ್ದಾವೆ. ನಾನು ಯಾವ್ದು ಚಂದ ಕಾಣಿಸ್ತೆ ಅಂತ ಅದನ್ನು ಒಂದೊಂದು ಎಫೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಇದು ಏರಿಯೋ ಅಂತ, ಬೇಲ್, ಕ್ಯಾಪ್ರಿ ಯಾವುದು ಚಂದ ಕಾಣಿಸಿಲ್ಲ ನನಗೆ. ಇದು ಸ್ವಲ್ಪ ಚಂದ ಕಾಣಿಸ್ತಾ ಇದೆ, ನೋಡೋಣ ಯಾವ್ದು ಚಂದ ಕಾಣಿಸ್ತಾ ಇದೆ. ಇದು ಚಂದ ಇದು ಚಂದ ಕಾಣಿಸ್ತಾ ಇದೆ ನನಗೆ. ಓಕೆ, ಇದರಲ್ಲಿ ಸ್ವಲ್ಪ ಒಂದು ಇದಿದೆ. ಇದರಲ್ಲಿ ಬೇಕಾದರೆ ನೀವು ಇಂಟೆನ್ಸಿಟಿನೂ ಕಡಿಮೆ ಮಾಡ್ಕೋಬೋದು. ನೋಡಿ ಇಂಟೆನ್ಸಿಟಿ ಹೆಚ್ಚು ಕಡಿಮೆ ಮಾಡೋದು ಈ ಥರ. ಇದು ಸ್ವಲ್ಪ ಹೆಚ್ಚಿರಲಿ ನನಗೆ. ಓಕೆ, ಆಮೇಲೆ ಈಗ ಅದಕ್ಕೆ ಎಫೆಕ್ಟ್ಸ್ ಕೊಡೋಣ, ಶ್ಯಾಡೋ ಎಫೆಕ್ಟ್ಸ್ ಕೊಡೋಣ. ಶ್ಯಾಡೋ ಎಫೆಕ್ಟ್ಸಲ್ಲಿ ಈ ಥರ ಇದೆ ನೋಡಿ ನಿಮಗೆ. ಗ್ಲೋ, ಡ್ರಾಪು, ಔಟ್ಲೈನು, ಕರ್ವ್ಡ್ ಅಂತ ಏನೇನೋ ಎಫೆಕ್ಟ್ಸ್ ಇದ್ದಾವೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ನೋಡಿ. ನಾನು ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾವ್ದು ಸೆಟ್ ಆಗುತ್ತೆ ಅದನ್ನು ಫಿಟ್ ಮಾಡ್ತೀನಿ ನೋಡಿ ಇವಾಗ. ನೋಡಿ ನನಗೆ ಇದು ಸೂಟೇಬಲ್ ಅನ್ನಿಸ್ತದ. ಓಕೆ, ಅದು ಈಗ ಇದರಲ್ಲಿ ಸೈಜು ಮತ್ತು ಡಾರ್ಕ್ನೆಸ್ಸು, ಕಲರು ಎಲ್ಲ ಚೇಂಜ್ ಮಾಡ್ಕೋಬೋದು ಬೇಕಾದ್ರೆ. ನೋಡಿ ಇವಾಗ ನಾನು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ನೋಡಿ ಕೆಂಪು ಕಲರ್ಸ್ ಥರ ಕಾಣಿಸ್ತಾ ಇದೆ ನಿಮ್ಮಲ್ಲಿ. ಈಗ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಇಂಟೆನ್ಸಿಟಿ ಹೆಚ್ಚು ಮಾಡಿದರೂ ಆಗುತ್ತೆ. ನೋಡಿ ಚೇಂಜ್ ಆಗ್ತಾ ಇದೆ ಕಲರು. ಈ ಥರ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಈ ಥರ ಎಫೆಕ್ಟ್ಸ್ ಕೊಟ್ಕೋಬೋದು ನೀವು. ಓಕೆ, ಇದನ್ನು ಸ್ವಲ್ಪ ಇವಾಗ ಬ್ಲರ್ ಮಾಡ್ಕೋಬೋದು ಬೇಕಾದ್ರೆ. ಬ್ಲರ್ ಅಮೌಂಟ್ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ. ಇಂಟೆನ್ಸಿಟಿನೂ ಅಷ್ಟೇ ನೋಡಿ. ಇಂಟೆನ್ಸಿಟಿ ಜಾಸ್ತಿ ಮಾಡಿದರೆ ಜಾಸ್ತಿ ಬರ್ತದೆ ನೋಡಿ.
ಅದು ಜಾಸ್ತಿ ಆಯಿತು. ಇದು ಕಡಿಮೆ ಆಗ್ತಾ ಇದೆ ನೋಡಿ ಇಂಟೆನ್ಸಿಟಿ. ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. 64 ಇರಲಿ ಅಂತ ಮಾಡಿದ್ದೀನಿ. ಓಕೆ, ನೋಡಿ ನನಗೆ ಸ್ವಲ್ಪ ಗ್ಲೋ ಎಫೆಕ್ಟ್ ಚೆನ್ನಾಗಿ ಕೊಡೋಣ ಇದರಲ್ಲಿ ತಮ್ಮನೇಲಿ, ಯಾಕಂದ್ರೆ ನಮ್ಮ ಫೋಟೋ ಸ್ವಲ್ಪ ಇದು ಬೆಳಗಿನ ಹೊತ್ತಲ್ಲಿ ತೆಗ್ದಿರೋದು ಗ್ರ್ಯಾಂಡ್ ಕ್ಯಾನಿಯನ್ದು. ಅದಕ್ಕೆ ಇವಾಗ ಗ್ಲೋ ಎಫೆಕ್ಟ್ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಲೆಟ್ರಿಗೆಲ್ಲ ಚಂದ ಮಾಡಿ ಇದು ಮಾಡೋಣ ಅಂತ ಕೊಡ್ತೀನಿ ನೋಡಿ. ಇವಾಗ ಗ್ಲೋ ಎಫೆಕ್ಟು ಲೆಟರ್ಸಿಗೆ ನೋಡಿ. ಇವಾಗ ಬಂದೆ ಎಲಿಮೆಂಟ್ಸಿಂದ ಇದಕ್ಕೆ ಮಾಡಿ. ಈಗ ಲೆಟರ್ಸಿಗೆ ಸ್ವಲ್ಪ ಒಂದು ಗ್ಲೋ ಎಫೆಕ್ಟು ಅಥವಾ ಶ್ಯಾಡೋ ಕೊಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅದು ಸ್ವಲ್ಪ ಸರಿಯಾಗಿ ಕಾಣಲಿ ಅಂತ. ಅಲ್ಲಿ ನೋಡಿ, ಈಗ ನಾನು ನೋಡಿ ಇದನ್ನು ಯೂಸ್ ಮಾಡ್ತೀನಿ ನೋಡಿ. ಸ್ವಲ್ಪ ಇದನ್ನು ಔಟ್ ಮಾಡ್ತೀನಿ ನೋಡಿ. ಈ ಥರ ಮಾಡಿದರೆ ಸ್ವಲ್ಪ ಅಷ್ಟೊಂದು ಇದಾಗಲ್ಲ. 68 ಕೊಟ್ಟೆ. ಈಗ ಇದನ್ನು ಈ ಥರ ಮಾಡಿದರೆ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ಬೇಡ, ಇದು ಚೆನ್ನಾಗಿದೆಯಾ? ಚೆನ್ನಾಗಿ ಅಷ್ಟೊಂದು ಕಾಣಿಸ್ತಾ ಇಲ್ಲ ನೋಡಿ. ಇದೂ ಅಷ್ಟೇ, ಯಾಕೋ ನನಗೆ ಲೆಟ್ರಲ್ಲಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅದು. ಇದು ಡಾರ್ಕೇ ಇಟ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಇಟ್ಬಿಡೋಣ. ಇಲ್ಲ, ಇದು ಚೆಂದ ಇಲ್ಲ. ಓಕೆನಾ? ನೋಡಿ, ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಕಲರ್ ಚೇಂಜ್ ಮಾಡಿ ನೋಡೋಣ ಲೆಟರ್ಸು. ಕಲರ್ ಚೇಂಜ್ ಆಗ್ತಾ ಇಲ್ವಾ? ಲೈಟಾಗಿ ಚೇಂಜ್ ಆಗ್ತಾ ಇದೆ ನೋಡಿ. ಈಗ 100%. ಇಷ್ಟು ಸಾಕಂತ ಕಾಣಿಸ್ತು ಇವಾಗ ನೋಡಿ. ಸ್ವಲ್ಪ ಬ್ಲೂಯಿಶ್ ಬಂತಲ್ಲ. ಓಕೆ, ಇದಿಷ್ಟು ಇರಲಿ. ಚೆನ್ನಾಗಿ ಕಾಣಿಸ್ತಾ ಕಾಂಬಿನೇಷನು. ಓಕೆ, ಸಾಕು, ಇದು ಇರಲಿ. ಈಗ ನಾವು ಸ್ವಲ್ಪ ನಮ್ಮ ಲೋಗೋ ಕಡೆಗೆ ಮತ್ತು ಇದ್ರ ಕಡೆಗೆ ಸ್ವಲ್ಪ ಗೋಲ್ಡನ್ನೋ ಯಾವುದೋ ಒಂದು ಸೆಟ್ ಆಗುತ್ತೆ ನೋಡೋಣ. ಗ್ಲೋ ಅಮೌಂಟು ನಿಮಗೆ ಯಾವ್ದು ಬೇಕೋ ನೀವು ಮಾಡ್ಕೋಬೋದು. ನನಗೆ ಇಷ್ಟ ಇರೋ ಥರ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಯಾವುದು ಪ್ರೆಸ್ ಮಾಡಿದರೆ ಯಾವುದು ಕರೆಕ್ಟಾಗಿ ಕಾಣಿಸ್ತಾ ಅಂತ ನಿಮ್ಗೆ ಬೇಕಾದಂಗೆ ನೀವು ಸೆಟ್ ಮಾಡ್ಕೋಬೇಕು. ಬಟ್ ಆಪ್ಷನ್ಸ್ ಇದೆ ಇಲ್ಲಿ ನಿಮಗೆ. ಗ್ಲೋ ಕೊಡೋಕ್ಕೆ, ಶಾಡೋ ಕೊಡೋಕ್ಕೆ ಎಲ್ಲ ಆಪ್ಷನ್ಸ್ ಇದೆ. ಕಲರ್ ಚೂಸ್ ಮಾಡೋಕ್ಕೆ ನೋಡಿ. ಈಗ ನಾನು ಈ ಕಲರ್ ಕೊಡ್ತೀನಿ, ಅಲ್ಲಿ ಸ್ವಲ್ಪ ಗ್ಲೋ ಕೊಡ್ತೀನಿ ನೋಡಿ. ಲೋಗೋದಲ್ಲಿ ಹೆಂಗೆ ಚೇಂಜ್ ಆಗ್ತಾ ಇದೆ ನೋಡಿ, ಅಲ್ಲಿ ಕೆಳಗಡೆ ಇರೋದ್ರಲ್ಲಿ ಕಲರ್ಸು. ಈ ಥರ ನೀವು ಕೊಟ್ಕೋಬೋದು. ಓಕೆನಾ ವೀಕ್ಷಕರೇ? ಈ ವಿಡಿಯೋದಲ್ಲಿ ನಾನು ಕ್ಯಾನ್ವಾ ಆ್ಯಪ್ನ ಉಚಿತ ಆ್ಯಪನ್ನು ಉಪಯೋಗಿಸಿ ಹೇಗೆ ಸುಲಭ ವಿಧಾನದಲ್ಲಿ ಥಂಬ್ನೈಲ್ ವಿನ್ಯಾಸಿಸಬಹುದು ಅಥವಾ ಥಂಬ್ನೈಲ್ ಡಿಸೈನ್ ಮಾಡಬಹುದು ಎಂಬುದನ್ನು ತಿಳಿಯಪಡಿಸಿದ್ದೇನೆ. ಈ ವಿಡಿಯೋ ತಮಗೆ ಉಪಯೋಗವೆಂದು ಕಂಡು ಬಂದಲ್ಲಿ ತಾವುಗಳು ಲೈಕ್, ಶೇರ್ ಹಾಗೂ ನನ್ನ ಚಾನಲ್ ಆದ ಕಂಟೆಂಟ್ ಸರ್ಕಲ್ ಕೆ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಹಾಗೂ ಮುಂದೆ ಯಾವ ರೀತಿಯ ಟ್ಯುಟೋರಿಯಲ್ ವಿಡಿಯೋಗಳು ತಮಗೆ ಬೇಕೆಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಬಗ್ಗೆಯೂ ತಾವುಗಳು ಕಾಮೆಂಟ್ ಮಾಡಿ ತಿಳಿಸಿದಲ್ಲಿ ಮುಂದಿನ ವಿಡಿಯೋಗೆ ನಮಗೆ ಉಪಯೋಗವಾಗುತ್ತದೆ. ಧನ್ಯವಾದಗಳು.